ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ನಾನು ಗೊತ್ತಲ್ಲ ನಿಮ್ಮ ಸಂಚಾರಿ ಸುನೀಲ. ನನ್ನ ಇನ್ನೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ನಾನಿವತ್ತು ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಬೇವೂರು ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಯಾಕಂದರೆ ಇಲ್ಲಿರೋ ಒಂದು ಐತಿಹಾಸಿಕ ಒಂದು ಸ್ಥಳನ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಅದನ್ನು ಇವತ್ತು ನಾನು ನಿಮಗೆ ತೋರಿಸ್ತೀನಿ. ದೇವಸ್ಥಾನ ಹೇಗಿದೆ ಅಂತ ನೋಡಿ. ಅಲ್ಲಿದೆ ಬರೀ ಬೆಟ್ಟದ ಮೇಲೆ, ಬೆಟ್ಟದ ದಾರಿ ಇದು. ಆ್ಯಕ್ಚುಲಿ ಬೇವೂರು ಶ್ರೀ ಬೆಟ್ಟದ ತಿಮ್ಮಪ್ಪ ಸ್ವಾಮಿ ಬೆಟ್ಟಕ್ಕೆ ದಾರಿ. ಇಲ್ಲಿ ತಿಮ್ಮಪ್ಪನ ಬೆಟ್ಟ ಇಲ್ಲಿದೆ. ಇದೇನಾ? ನೋಡು, ಸಿಮೆಂಟ್ ರೋಡ್ ಹಾಕಿದಾರಲ್ಲ ಗುರು. ಬೆಟ್ಟದ ಮೇಲೆ ಒಳ್ಳೆ ಸಖತ್ತಾಗಿ ಕಾಣಿಸ್ತಾ ಇದೆ ಗುರು. ದೇವಸ್ಥಾನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂದ್ಕೊತೀನಿ. ಆ್ಯಕ್ಚುಲಿ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಈಶ್ವರಂದು. ಇದು ವಿಷ್ಣು ದೇವಸ್ಥಾನ, ಇನ್ನೊಂದು ಈಶ್ವರನ ದೇವಸ್ಥಾನ. ಬನ್ನಿ, ಎರಡೂ ತೋರಿಸೋಣ ಇವತ್ತು. ಶಿವರಾತ್ರಿ ದಿನ ಸಿಕ್ಕಾಬಟ್ಟೆ ಗ್ರ್ಯಾಂಡ್ ಫಂಕ್ಷನ್ ಎಲ್ಲ ಆಯ್ತಂತೆ. ಅಂದರೆ ಜಾತ್ರೆ ಎಲ್ಲ ಮಾಡಿದ್ದಾರೆ. ಈ ರೋಡ, ಆ ಕಡೆ ಒಂದು ಬೆಟ್ಟ, ಈ ಕಡೆ ಒಂದು ಬೆಟ್ಟ. ಆ್ಯಕ್ಚುಲಿ ಅದೇ ಅವರು ಊರಲ್ಲಿ ಹೇಳಿದ್ರು, ಒಂದು ರೋಡ್ ಹಿಂಗೆ ಹೋಗುತ್ತೆ, ಒಂದು ರೋಡ್ ಹಿಂಗೆ ಹೋಗುತ್ತೆ. ನೋಡಿ, ಸಿದ್ದರಾಮೇಶ್ವರ ದೇವಸ್ಥಾನ ರೈಟು ಅಲ್ಲಿ ಕಾಣಿಸ್ತಿದೆಯಲ್ಲ ಅದು. ನಾವು ಫಸ್ಟು ಇಲ್ಲಿ ಹತ್ರ ಇರ್ತಕ್ಕಂಥ ಈ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ಬಿಡೋಣ. ಎರಡೂ ಒಂದೇ ಊರಲ್ಲಿದೆ, ಅದ್ಭುತ. ಈ ಕಡೆ ವಿಷ್ಣು, ಈ ಕಡೆ ಈಶ್ವರ. ಆ್ಯಕ್ಚುಲಿ ಶಿವರಾತ್ರಿ ದಿನ ಆಗಿದ್ದು ಇಲ್ಲೇ. ಈ ದೇವಸ್ಥಾನ ತೋರಿಸಿ ಆದಮೇಲೆ ನಿಮ್ಗೆ ಆ ದೇವಸ್ಥಾನ ತೋರಿಸ್ತೀನಿ. ಸಿಮೆಂಟ್ ರೋಡು ರಫಾಗಿ ಮಾಡಿದ್ದಾರೆ, ಬಟ್ ಕೆಲವೊಂದು ಕಡೆ ಅಲ್ಲಲ್ಲಿ ಕಿತ್ತೋಗಿದೆ. ಎದುರುಗಡೆ ಜೋಡಿ ಜೋಡಿ ಬೆಟ್ಟಗಳು ಯಾವ ಥರ ಕಾಣಿಸುತ್ತೆ ನೋಡಿ ಅಲ್ಲಿ. ಅದು ಸಖತ್ತಾಗಿದೆ ಗುರು. ಇದು ಸ್ವಲ್ಪ ಹೈಟ್ ಇದೆ. ಆ ಕಡೆದು ಈಶ್ವರನ ಬೆಟ್ಟ, ಸ್ವಲ್ಪ ಸಿದ್ದರಾಮೇಶ್ವರ ಬೆಟ್ಟ ಸ್ವಲ್ಪ ಹೈಟ್ ಇದೆ. ಏನು ವ್ಯೂ ಗುರು, ಮಸ್ತು. ಎಕ್ಸಾಕ್ಟ್ಲಿ ಅರ್ಲಿ ಮಾರ್ನಿಂಗ್ ಬಂದಿದ್ದರೆ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇರೋದು. ಹಾರ್ಸ್ ನೋಡಿ ಏನು ಸಖತ್ತಾಗಿದೆ. ಪಾರ್ಕಿಂಗ್ ಏರಿಯಾ ಅದು. ಚೆನ್ನಾಗಿದೆ ಅಲ್ಲ ದೇವಸ್ಥಾನ. ತುಂಬ ಹಳೆ ದೇವಸ್ಥಾನ ಅನ್ಕೋತೀನಿ. ಇಲ್ಲ ನೋಡ್ಲಿಕ್ಕೆ ಬಂದಿದ್ದು. ತುಂಬ ಹಳೆ ದೇವಸ್ಥಾನ ಅನ್ಸುತ್ತಲ್ವ ಅಪ್ಪಾಜಿ? 1200. ಓಕೆ 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 ಓಕೆ. ಹಾಂ, ಐತಿಹಾಸಿಕ ಬೆಟ್ಟದ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ, ವೆಂಕಟರಮಣ ಸ್ವಾಮಿ. ತುಂಬ ಸಖತ್ತಾಗಿರೋ ಗುರು. ಬೆಟ್ಟದ ಮೇಲೊಂದು ಈಗ ರೀಸೆಂಟಾಗಿ ಅವಾಗ ಜಾತ್ರೆ ಗೀತ್ರೆ ಮಾಡಿದ್ದಾರೆ ಅನಿಸುತ್ತೆ. ಶಿವ ವಿಗ್ರಹ ಮಾತ್ರ ಸಖತ್ತಾಗಿದೆ ಗುರು. ತುಂಬ ಹಳೆ ದೇವಸ್ಥಾನ ಗುರು. ಆ ಕಲ್ಲಲ್ಲಿ ಕಿತ್ತಿರೋ ಕೆತ್ತನೆಗಳು ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಸಿಮೆಂಟ್ ಥರ ಮಾಡಿ ಪೇಂಟ್ ಹಾಕಿದ್ದಾರೆ, ಅದಕ್ಕೆ ಅದೆಲ್ಲ ಡ್ರಾಯಿಂಗ್ ಸರಿಯಾಗಿ ಕಾಣಿಸ್ತಿಲ್ಲ ನಿಮಗೆ. ತುಂಬ ಅದ್ಭುತವಾದ ದೇವಸ್ಥಾನ. ವಿಗ್ರಹ ಮಾತ್ರ ಕಣ್ಣು ಕುಕ್ಕೋ ಥರ ಇದೆ. ಸ್ವಾಮಿನಪ್ಪ ಕಾಪಾಡಪ್ಪ. ಶುಕ್ರವಾರ ಬಂದಿದ್ದೀನಿ, ಒಳ್ಳೆಯದಾಗಲಿ. ಚಕ್ರ ಹೆಲ್ಮೆಟ್ ತೆಗಿತೀನಿ ಸ್ನೇಹಿತರೆ. ಸಿಗೋಣ ಹೆಲ್ಮೆಟ್ ತೆಗೆದುಬಿಟ್ಟು. ಕೆಂಪೆಲ್ಲ ಅಂತೇಳಿ ಕಪ್ಪೆಲ್ಲ ತಂಬೇಡಿ, ಕಡೆಗೆ ಕಪ್ಪಾಗುತ್ತದೆ.
ಮೊದಲು ಅಂತೀನಿ ನೀನು ಬನ್ನಿ ಒಳ್ಳೆಯದಾಗಲಿ ಬನ್ನಿ ಒಳ್ಳೆಯದಾಗಲಿ ಒಳ್ಳೆಯದು ಇದ್ದೀವಿ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಬಂದ್ಬಿಡೋರಿಗೆ ಎಲ್ಲ ತೊಗೊಂಡಿಲ್ಲ ಇರ್ತೀನಿ ಹೋಗಲ್ಲ 5 ಗಂಟೆವರೆಗೂ ಸರಿ ಇದು ಅಲ್ಲಿ ಇವ್ರಿಗೆ ಇತಿಹಾಸ ತೊಗೊಂಡ್ಬಿಡಿ 1200 ವರ್ಷದ್ದು ಆವಾಗ ಋಷಿಮುನಿಗಳು ಮಾಡಿರ್ತಕ್ಕಂಥ ದೇವಸ್ಥಾನ ಅದು. ಈಗೆಲ್ಲ ಮಿಷನ್ಗಳಲ್ಲಿ ಇನ್ನಂತಾರೆ ಅವ್ರದ್ದೇನಿಲ್ಲ. ಇವೆಲ್ಲ ಇಂಥ ಕಾಡಿನಲ್ಲಿ ಸ್ವಾಮಿ ಹೋಗಿ ಅಲ್ಲಿ ಕೂತ್ಕೊಳಪ್ಪ ಅಂತ ಅವ್ರು ಮುಟ್ಬಿಟ್ರೆ ಅಲ್ಲಿ ಹೋಗಿ ಕೂತ್ಕೊಳ್ಳೋದಂತೆ. ಅಂತ ಪವರ್ ಇರ್ತಕ್ಕಂಥದ್ದು ಕೈಗಳು. ಅವ್ರು ಆ ಕೈಗಳು ಎಲ್ಲೆಲ್ಲಿ ಕೂತ್ಕೋಬೇಕು ಆ ಜಾಗಕ್ಕೆ ಕೂತ್ಕೊಂಡು ಮುಟ್ಬಿಟ್ಟು ಸ್ವಾಮಿ ಅಂದರೆ ಆ ಒಂದು ಪವರ್ ಅವರಿಗೆ ಒಂದು ತೀರ್ಥ ತಗೊಂಡು ಆನೆ ಆಗೋದು ಚಕ್ ಅಂತ ಆನೆ ಆಗ್ತದೆ. ಹುಲಿ ಆಗೋ ಅಂಥ ಒಂದು ಶಕ್ತಿ ಇರ್ತಕ್ಕಂಥವ್ರು ಈಗಿನ ಒಂದು ಐತಿಹಾಸಿಕ ಈಗಿನ ಒಂದು ಇದಕ್ಕೆ ಸೇರಲ್ಲ. ಐತಿಹಾಸಿಕ ಸೇರ್ತದೆ. ಸರಿ ಬರ್ತೀನಿ. ಹೊರಗೆ ಇಲ್ಲಿ ಹೋಗಿ ಎಷ್ಟು 5 ಅಲ್ಲ 6 ಸರಿ ಗೊತ್ತಾಯ್ತಾ? ನೀವು ಅವರು ನಂದು ಊರು ಬೇಗ ಹೋಗ್ತದೆ. ಊರು ಇದು ಮದ್ದೂರು ಇರೋದೆಲ್ಲ ಬೇಗ ಹೋಗ್ತದೆ. ಏನು ಕೆಲಸ ಮಾಡ್ತೀವಿ ತಾವು? ನಾನು ಹಾಸ್ಪಿಟಲ್ ಕೆಲಸ ಮಾಡ್ತೀನಿ. ಹಾಸ್ಪಿಟಲ್ಲಿ ಎಲ್ಲಿ ಮನೆ ನಿಮ್ಮದು? ಮನೆ ರಾಜರಾಜೇಶ್ವರಿ ಕೊಡಿ ಕೊಡಿ ಪ್ರಸಾದ. ಆಚೆ ಸಿಕ್ಕ ತವ ಸಿಗುತ್ತೆ. ಕಿತ್ಕೊಳ್ಳಿ ಇದನ್ನ. ಆ್ಯಕ್ಚುಲಿ ಇದು ಕನಸದುರ್ಗದಲ್ಲಿ ಒಂದು ದೇವಸ್ಥಾನಕ್ಕೆ ಕರೆದಿದ್ರು. ಚೌಡೇಶ್ವರಿ ದೇವಸ್ಥಾನ ಹೇಳಿ ಮಾಡಿದ್ದಾರೆ. ಹಾಂ ನೋಡಿದ್ದೀನಿ ಗೊತ್ತು. ನಾವು ಹೇಳಿ ಅಲ್ವಾ ಹೇಳಿ. ಇವಾಗ ದೇವಸ್ಥಾನಕ್ಕೆ ಬರೋಣ ಅಂತ ಅಂದ್ಬಿಟ್ಟು ಹಂಗೆ ಬಂದಿದ್ದೆ. ನನಗೆ ಇಲ್ಲಿ ಜನನ ಕೇಳಿದ್ನಲ್ಲ, ಹಂಗೆ ಇಲ್ಲಿ ಜಾತ್ರೆ ಯಾವಾಗ ಆಗುತ್ತೆ? ಎಲ್ಲ ಆಗೋಯ್ತಾ ಅಪ್ಪಾಜಿ? ಮೈಸೂರು ದಸರಾ ಆಗಿ ಬೆಳಿಗ್ಗೆ ಬನ್ನಿ. ದಸರಾ ಮೈಸೂರು ದಸರಾ ಇವತ್ತಾದರೆ ನಾಳೆ ಬೆಳಿಗ್ಗೆ. ಇಲ್ಲಿ ವಿಜಯದಶಮಿ ದಿವಸ ಅಲ್ಲ, ಮಾರನೇ ಅದ್ರ ಮಾರನೆಗೆ ಏನು ತೇರೆಲ್ಲ ಆಗುತ್ತಾ? 30,000 ಜನ ಬಂದು 30,000 ಜನ ಬರ್ತಾರಾ? ಏನು ತಿಳ್ಕೊಂಡಿರಿ? ಬೆಳಿಗ್ಗೆ ಸ್ಟಾರ್ಟ್ ಆದರೆ 100 ಜನ ಪೊಲೀಸ್ ಇರ್ತಾರೆ, ಬಂದು ನಿಲ್ಸ್ಕೊಡಲ್ಲ. ಹಾಂ ಅಪ್ಪ ಬಂದ್ರ ಅಲ್ಲಿ ಊಟ ಮಾಡ್ಕೊಂಡು ಬೇರೆಯವ್ರು ಬಂದು ಜಾಗ ಇಕ್ಕಟ್ಟಾಗುತ್ತೆ. ಇಲ್ಲಿ ಏನು ಅವತ್ತು ತೇರ್ಗಿರಿ ಏನಾದ್ರು ಇರುತ್ತಾ? ರಥೋತ್ಸವ, ಪಲ್ಲಕ್ಕಿ ಉತ್ಸವ, ಕಲ್ಯಾಣೋತ್ಸವ ಭಾಳ ವಿಜೃಂಭಣೆಯಿಂದ. ಪುರೋಹಿತರುಗಳು 20 ಜನ ಇರ್ತೀವಿ ಇಲ್ಲಿ. ಓಕೆ ಓಕೆ. ಅಷ್ಟು ಚೆನ್ನಾಗಿ ನಡೀತದೆ. ಕೊಂಡ ಆ ಥರದ್ದೇನಿಲ್ಲ, ಬರೀ ಉತ್ಸವ ಮಾತ್ರ. ಇದು ವಿಷ್ಣು ದೇವರಿಗೆ ಎಲ್ಲೂ ವಿಷ್ಣು ಕೊಂಡ ಇಲ್ಲ ಅಲ್ವಾ? ಹಾಂ, ಎಲ್ಲೂ ಬರಲ್ಲ. ಎಲ್ಲೂ ಬರಲ್ಲ. ಹೌದೌದು. ಪಲ್ಲಕ್ಕಿ ಉತ್ಸವ, ತೇರು. ತೇರು ಸಾಯಂಕಾಲ ಪಲ್ಲಕ್ಕಿ. ಹಾಂ. ಇಲ್ಲ ಮಧ್ಯಾಹ್ನ ಆನೆ ಉತ್ಸವ, ಗರುಡ ಇದು ಆನೆ ಉತ್ಸವ. ಹಾಂ. ನಂತರ ಒಂದೊಂದಾದ್ಮೇಲೆ ಒಂದೊಂದು 200 ಹಾಕಿದ್ದೀರಾ? ಹಾಂ. ಗರುಡ ಇದು ವಿಜಯದಶಮಿ ಮಾರನೆಗೆ. ಮಾರನೇ. ಹಾಂ. ಸರಿ ಅಪ್ಪಾಜಿ, ಬರಲ್ಲ ಹಂಗಾರೆ? ಅಲ್ಲಿ ಆನ್ ಮಾಡಿಬಿಡಿ, ನನ್ನ ಮಗನಿಗೆ ಹೇಳ್ಬಿಡ್ತೀನಿ ಅಂತಲ್ಲಿ. ಮಾಡಿದ್ದೀನಿ. ಮಾಡಿದ್ದೀನಿ. ಹಾಂ, ಮಾಡಿ ಆಯಿತು. ಸರಿಯಪ್ಪ. ನೋಟ್ ಮಾಡಿ ಇಟ್ಕೋಬೇಕು. ದಸರಾದ ಮಾರನೆಗೆ ಪಲ್ಲಕ್ಕಿ ತೇರು ಎಲ್ಲ ಆಗುತ್ತಂತೆ. ಸಿಕ್ಕಾಪಟ್ಟೆ ಆ ಕಡೆ ಎಲ್ಲ ಇದೆಲ್ಲ ಇದೆ. 30,000 ಜನ ಬರ್ತಾರಂತಲ್ಲ ಗುರು ಇಲ್ಲಿಗೆ. ಐಡಿಯಾನೇ ಇರಲಿಲ್ಲ, ಅಷ್ಟೊಂದು ಫೇಮಸ್ಸು. ಸೀರಿಯಸ್ಲಿ ಆ ಕಡೆ ಎಲ್ಲ ತುಂಬ ಜಾಗ ಇದೆ. ಬಂದಿದ್ದಕ್ಕೂ ಅರ್ಚಕರು ಇದು ಮಾಡಿಕೊಟ್ರು, ಮಂಗಳಾರತಿ ಕೊಟ್ಟರು. ನನ್ನ ಹೆಸರಲ್ಲಿ ಪೂಜೆ ಮಾಡಿಸಿ ಖುಷಿ ಆಯಿತು. ಸೀರಿಯಸ್ಲಿ ತುಂಬ ಖುಷಿ ಆಯಿತು. ನೋಡಿ ವ್ಯೂ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ಚೆನ್ನಾಗಿದೆ ಅಲ್ಲ ಸ್ನೇಹಿತರೆ? ಮಸ್ತ್ ದೇವಸ್ಥಾನ ಮಾತ್ರ. ಖುಷಿ ಆಯಿತು. 81 ವರ್ಷ ಅಂತೆ. ಚಿಕ್ಕ ವಯಸ್ಸಿಂದ ಅವ್ರಿಗೆ ಚಿಕ್ಕ ವಯಸ್ಸು ಇರೋತವಿಂದ ಪೂಜೆ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. 1200 ವರ್ಷ ಹಳೆಯ ದೇವಸ್ಥಾನ ನಮ್ಮ ವೆಂಕಟರಮಣಂದು. ತೇರು ಪಲ್ಲಕ್ಕಿ ಎಲ್ಲ 30,000 ಜನ ಬರ್ತಾರೆ ಅಂತ ಕೇಳಿ ನನಗೆ ಆಶ್ಚರ್ಯ ಆಗೋಯ್ತು ಗುರು, ಸೀರಿಯಸ್ಲಿ. ವೆಲ್, ತುಂಬ ಖುಷಿ ಆಯಿತು. ಬರೋಣ ಒಂದ್ಸಲಿ ಡೇಟ್ ನೋಟ್ ಮಾಡಿ ಇಟ್ಕೊಂಡು ಯಾವಾಗಾದರೂ ಒಂದ್ಸಲ ವಿಸಿಟ್ ಮಾಡೋಣ. ಆ್ಯಕ್ಚುಲಿ ದಸರಾದ ಮಾರನೆಗೆ ನಾವೆಲ್ಲ ದಸರಾಗೆ ಮೈಸೂರಲ್ಲೇ ಇದ್ಬಿಡ್ತೀವಿ, ಇಲ್ಲ ಊರಲ್ಲಿ ಆಯುಧ ಪೂಜೆ ಮಾಡ್ತಿರ್ತೀವಿ. ಇದೊಂದು ಡೇಟ್ ನೋಟ್ ಮಾಡಿ ಇಟ್ಕೊಂಡು ಒಂದ್ಸಲ ವಿಸಿಟ್ ಮಾಡಲೇಬೇಕು. ನೀವು ಏನಾದರೂ ಸ್ನೇಹಿತರೆ ಈ ರಾಮನಗರ ಅಕ್ಕಪಕ್ಕ ಏನಾದರೂ ಇದ್ದರೆ, ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕಂದರೆ 30,000 ಜನ ಸೇರ್ತಾರೆ ಅಂತಂದರೆ ತುಂಬ ಜನಕ್ಕೆ ಈ ದೇವಸ್ಥಾನ ಗೊತ್ತಿರುತ್ತೆ. ಬೇವೂರ್ದು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಆದರೂ ಒಂದು ಮಾತು ಹೇಳ್ತಿದ್ದೀನಿ, ಇನ್ ಕೇಸ್ ಏನಾದರೂ ಇದ್ದರೆ ಡೇಟ್ ಸೇವ್ ಮಾಡಿಕೊಂಡು ಬನ್ನಿ. ಈ ವರ್ಷ ಆದರೆ ನಾನು ಪಕ್ಕ ವಿಸಿಟ್ ಮಾಡೇ ಮಾಡ್ತೀನಿ. ನೋಡೋಣ.
ಬನ್ನಿ, ನಾನು ಇನ್ನೊಂದು ನೆಕ್ಸ್ಟ್ ಬ್ಲಾಗಲ್ಲಿ ಈ ವಿಡಿಯೋ ತುಂಬ ಲೆಂತ್ ಆಗೋ ಥರ ಕಾಣಿಸ್ತಾ ಇದೆ ಯಾಕೋ. ನೆಕ್ಸ್ಟ್ ಬ್ಲಾಗಲ್ಲಿ ಈ ಸಿದ್ದರಾಮೇಶ್ವರ ದೇವಸ್ಥಾನ ತೋರಿಸ್ಕೊಡ್ತೀನಿ. ಅರ್ಚಕರದ್ದು ತುಂಬ ಮಾತಾಡ್ಬಿಟ್ರು, ಅದಕ್ಕೆ ವಿಡಿಯೋ ತುಂಬ ಲಾಂಗ್ ಆಗ್ತಿದೆ. ಆ ಕಾರಣಕ್ಕೆ ನೋಡಿ, ಇಲ್ಲಿ ಲೆಫ್ಟ್ ತೊಗೋಬೇಕು ಅಷ್ಟೇ, ಒಂದೇ ರೋಡು, ಒಂದೇ. ಇಲ್ಲಿಗೆ ಬಂದರೆ ಬೇವೂರಿಗೆ ಬಂದರೆ ಎರಡು ದೇವಸ್ಥಾನ ಗುರು, ಆ್ಯಕ್ಚುಲಿ 3 ದೇವಸ್ಥಾನ. ನೀವೇನಾದರೂ ಈಗ ತುಂಬ ಟ್ರೆಂಡಿಂಗಲ್ಲಿರೋದು ನಿಮಗೆ ಗೊತ್ತು, ಗೌಡಗೆರೆ ಚಾಮುಂಡೇಶ್ವರಿ. ಅಲ್ಲಿಗೆ ಬರೋರು ಏನಾದ್ರು ಬಂದರೆ ಒಂದ್ಸಲ ವಿಸಿಟ್ ಮಾಡಿ. ಏನು ಆರಾಮಾಗಿ ದೇವಸ್ಥಾನದ ಬಿಡ್ದವರೆಗೂ ವೆಹಿಕಲ್ ಹೋಗುತ್ತೆ, ಆರಾಮಾಗಿ ಒಂದ್ಸಲ ವಿಸಿಟ್ ಮಾಡಿ ನೀವು ವಿಷ್ಣು ಪ್ರಿಯರಾಗಿದ್ದರೆ. ಇನ್ನೇನಾದರೂ ಈಶ್ವರ ಪ್ರಿಯರಾಗಿದ್ದರೆ ಈಗ ಅವ್ರಿಗೊಂದು ದೇವಸ್ಥಾನ ತೋರಿಸ್ತಾ ಇದ್ದೀನಿ, ಬನ್ನಿ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ.